ನಮಸ್ಕಾರ. ಬೆಳೆಸಿರಿ ರೈತ ಬಳಗಕ್ಕೆ. ನಾವು ಕೀಟ ನಿರ್ವಹಣೆ ಬಗ್ಗೆ ಹಲವಾರು ವಿಧಾನಗಳಿವೆ ಅಲ್ವಾ. ತುಂಬ ಸಾಮಾನ್ಯವಾದಂಥ ವಿಧಾನ ಯಾವುದು ಅಂದರೆ ಕೀಟನಾಶಕಗಳ ಬಳಕೆ. ಕೀಟನಾಶಕಗಳ ಕೆಮಿಕಲ್ ಇರ್ಬೋದು ಅಥವಾ ಆರ್ಗ್ಯಾನಿಕ್ ಇರ್ಬೋದು, ವಾಟೆವರ್. ಆದರೆ ಅದರಲ್ಲಿ ಇನ್ನೊಂದು ಮೆಥಡ್ ಇದೆ. ಅದು ಆ ವಿಧಾನ ಏನು ಅಂದರೆ ಹನಿ ಟ್ರ್ಯಾಪ್ ಮೆಥಡ್ ಅಂತ ಹೇಳ್ಬೋದು. ಈಗ ಹನಿ ಟ್ರ್ಯಾಪ್ ಅಂದರೆ ಏನು, ನಿಮಗೀಗ ಒಂದು ಉದಾಹರಣೆ ಕೊಡಬೇಕು ಅಂದರೆ ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ಹುಡುಗಿದು ಫೋಟೋ ಬರುತ್ತೆ. ಅದನ್ನು ಹುಡುಗಿ ಅಂತ ತಿಳ್ಕೊಂಡು ಯಾರೋ ಒಬ್ಬನು ಅದಕ್ಕೆ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತಾನೆ. ಆಮೇಲೆ ಅದು ಗೊತ್ತಾಗುತ್ತೆ ಅದು ಹುಡುಗಿ ಅಲ್ಲ ಅಂತ, ಅಥವಾ ಆ ಹುಡುಗಿ ಮೋಸಗಾರರು ಇರ್ಬೋದು ಅಂತ. ಸೊ ಅದೇ ಥರ ಇಲ್ಲಿ ಏನು ಮಾಡ್ತೀವಿ ನಾವು, ಗಂಡು ಕೀಟಗಳನ್ನು ಆಕರ್ಷಣೆ ಮಾಡುವಂಥ ಒಂದು ವಿಧಾನ ಇದೆ ಇದು. ಅಂದರೆ ಅದೇನು ಮಾಡುತ್ತೆ ಅಂದರೆ ಅದೊಂದು ಹನಿ ಟ್ರ್ಯಾಪ್ ಅಂತ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ. ಬಟ್ ಅದಕ್ಕೆ ಫೆರಮೋನ್ ಟ್ರ್ಯಾಪ್ಸ್ ಅಂತ ಹೇಳ್ತಾರೆ. ಅಂದರೆ ಅದು ಹೆಣ್ಣು ಕೀಟವೇನೋ ಅನ್ನುವಂತೆ ಭಾಸ ಆಗುವಂತೆ ಅದಕ್ಕೊಂದು ವ್ಯವಸ್ಥೆ ಮಾಡಲಾಗುತ್ತೆ. ಆ ಒಂದು ವ್ಯವಸ್ಥೆಯನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಈ ಥರ ಒಂದು ಟ್ರ್ಯಾಪ್ ಮಾಡಿರ್ತಾರೆ. ಇದು ಅಡಿಕೆ ಮರಗಳಿರುವಂಥ ತೋಟ ಇದು. ಸೊ ಇಲ್ಲಿ ಇದು ಟ್ರ್ಯಾಪ್, ಇದು ಫೆರಮೋನ್ ಟ್ರ್ಯಾಪ್ ಅಂತ ಹೇಳ್ತಾರೆ. ಇದು ಗಂಡು ಹುಳು ಹೆಣ್ಣು ಅಂತ ಭಾವಿಸಿ ಇದರಲ್ಲಿ ಬರುತ್ತೆ, ಬಂದು ನೋಡಿ ಇಲ್ಲಿ ಟ್ರ್ಯಾಪ್ ಆಗಿಬಿಡುತ್ತೆ. ಸೊ ಇದು ತುಂಬ ಸುಲಭದ ವಿಧಾನ. ಅಂದರೆ ಅವಕ್ಕೆ ಗೊತ್ತಾಗಲ್ಲ ಇದು ಹೆಣ್ಣು ಹುಳುಗಳು ಒಳಗಿದ್ದಾವೆ ಅನ್ನೋ ಥರ ಅವಕ್ಕೆ ಫೀಲ್ ಆಗುತ್ತೆ. ಸೊ ಅವಾಗ ಅವು ಈ ಟ್ರ್ಯಾಪ್ ಮೂಲಕ ಒಳಗೆ ಹೋಗಿ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತವೆ. ಸೊ ಇದು ಒಂದು ರೀತಿಯಿಂದ ಕೆಮಿಕಲ್ ಫ್ರೀ ಮೆಥಡ್ ಅಂತ ಹೇಳ್ಬೋದು. ಇದರಲ್ಲಿ ಗಂಡು ಹುಳನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ಅದರಿಂದ ನಮಗೆ ಇದ್ರ ನಿಯಂತ್ರಣ ಆಗುತ್ತೆ ಅಂತ, ಸಂತಾನ ಮುಂದುವರಿಯಲ್ಲ, ಹುಳುಗಳು ಬೆಳೆಯಲ್ಲ ಅಂತ. ಯಾಕಂದರೆ ಇಷ್ಟೆಲ್ಲ ದೊಡ್ಡ ಮಟ್ಟಿಗೆ ಅಡಿಕೆಯನ್ನು ಬೆಳೆದಾಗ ಅಡಿಕೆಗಳಲ್ಲಿ ನಾವು ತುಂಬ ಕಾಂಡ ಕೊರಕಗಳಂತಹ ಹುಳುಗಳು ಬಂದಾಗ ಅದು ಇಡೀ ಮರವನ್ನೇ ನಾಶ ಮಾಡಿಬಿಡ್ತವೆ. ನಾವು ಎಷ್ಟೋ ವರ್ಷಗಳು ಬೆಳೆದಂಥ ಮರಗಳು ನಾಶ ಆಗಿ ಹೋಗ್ಬಿಡ್ತವೆ. ಸೊ ಆದರೆ ಫೆರೋಮೆನ್ ಟ್ರ್ಯಾಪಲ್ಲಿ ಇದೇ ಹುಳಕ್ಕೆ ಪರ್ಟಿಕ್ಯುಲರ್ ಆದ ಟ್ರ್ಯಾಪ್ ಇರುತ್ತೆ. ಸೊ ನೀವು ಮೊದಲೇನು ಮಾಡಬೇಕು ಅಂದರೆ ಆ ಹುಳ ಯಾವುದು ಅಂತ ಕಂಡುಹಿಡಿಬೇಕು. ಆ ಹುಳ ಯಾವುದು ಅಂತ ಕಂಡು ಹಿಡಿದ್ಮೇಲೆ ಆ ಹುಳಕ್ಕೇ ಸ್ಪೆಸಿಫಿಕ್ ಆದಂಥ ಒಂದು ಟ್ರ್ಯಾಪ್ ಇರುತ್ತೆ. ಅದನ್ನು ಕೆಲವೊಂದು ಲಿಂಕ್ಸ್ಗಳನ್ನು ಕೂಡ ಕೊಟ್ಟಿದ್ದೀನಿ ನಾನು. ಈ ಕಾಂಡ ಕೊರಕ ಅಂತ ನಿಮಗೆ ಹುಳು ಅಂತ ಗೊತ್ತಾದರೆ, ಕಾಂಡ ಕೊರಕದ ಹುಳು ಅದನ್ನು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ನೀವು ಆರಾಮಾಗಿ ಚೆಕ್ ಮಾಡ್ಬೋದು. ಹೆಂಗೆ ಚೆಕ್ ಮಾಡ್ಬೋದು ಅದನ್ನು ನೀವು ಸೈಂಟಿಸ್ಟ್ಗಳ ಹತ್ರ ಕೇಳ್ಬೋದು, ಅಥವಾ ಗೂಗಲ್ ಲೆನ್ಸಲ್ಲಿ ತಕ್ಕ ಮಟ್ಟಿಗೆ ಗೊತ್ತಾಗುತ್ತೆ. ಸೊ ಅದನ್ನು ತೊಗೊಂಡು ನೀವು ಏನು ಮಾಡಬೇಕು, ಅದರ ಫೆರೋಮೋನ್ ಟ್ರ್ಯಾಪ್ ಅಂತ ಸರ್ಚ್ ಮಾಡಬೇಕು. ಅದನ್ನು ಇದನ್ನೊಂಥರ ಮೋಹಕ ಬಲೆ ಅಂತ ಹೇಳ್ಬೋದು, ಹನಿ ಟ್ರ್ಯಾಪ್ ಅಂತ ಹೇಳ್ಬೋದು. ಸೊ ಅದನ್ನು ಬಳಸಿ ನೀವು ತುಂಬ ಕೀಟಗಳನ್ನು, ಹಾರುವ ಕೀಟಗಳನ್ನು ಅಥವಾ ಗಂಡು ಕೀಟಗಳನ್ನು ನೀವು ಸೆರೆ ಹಿಡಿಬೋದು. ಅವಾಗ ಸಂತಾನೋತ್ಪತ್ತಿ ಕಡಿಮೆ ಆಗುತ್ತೆ. ಆಮೇಲೆ ತುಂಬ ಮರಗಳು ಅದರಿಂದ ಬದುಕುಳಿಯುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ, ಜೈ ಹಿಂದ್.